ಹರೇ ರಾಮ್. ನಮಸ್ಕಾರ. ಬನ್ನಿ ದೀಗುಜ್ಜೆಲ್ಲ ಮುಗಿದತ್ತು ಬಾ. ಒಂದು ಎರಡು ಇತ್ತು ಅಲ್ಲಿಂದ ಅಲ್ಲಿಗೆ ಹಾಗೆ ಮೆಸ್ತಂಗೆ ಅಪ್ಪನೆ ಶುರು ಆಗ್ತದೆ. ನಾನು ಹೇಳಿದ್ದು ಸಮಾಸ ಇದ್ದಾನೆ ತಿನ್ನಕೋಳಿ ಆಯಿತು, ತುಂಬ ಸಮಯ ಆಯ್ತು ಮಾಡತ್ತೆ, ಮಾಡಿಕೊಳ್ಳಿ ನಾನು ಹೇಳಿದೆವು. ಹಾಗೆ ಇನ್ನೊಂದು ಸಮಾಸ ಮಾಡೋದು ಯಾವುದು, ಪೇಟೆಗೆ ಹೋಗಲಿಲ್ಲ. ಬೀನ್ಸು, ನೀರುಳ್ಳಿ, ಕ್ಯಾಬೇಜು, ಬಟಾಣಿಗಡ್ಡೆ ಎಲ್ಲ ಹಾಕಿ ಮಾಡ್ಲಕ್ಕ. ಅದೆಲ್ಲ ನಮ್ಮ ಹತ್ರ ಇಲ್ಲನೇ, ನಮ್ಮ ಹತ್ರ ಇಪ್ಪಲ್ಲಿ ಒಂದು ಮಾಡೋದು. ಮತ್ತು ಜವಾನಿಗೆಲ್ಲ ಖುಷಿ ಹಪ್ಪಳ ಒಂದು ನೀರುಳ್ಳಿದು ಸಮಾಸ, ಒಂದು 3 ಗಂಟೆಗೆ ಸಣ್ಣ ಮಟ್ಟಿಗೆ ಅದು ಹೆಚ್ಚಿಗೆ ತಿಂಬಲಾಗ ಹೇಳ್ತೇವೆ. ಹಾಗೆ ಒಂದು 4 ಸ್ಯಾಂಪ್ಲಿಂಗ್ ಅದರ ಮಾಡುವ. ಮತ್ತು ಧಾರಾಳ ನಾವು ದೀಗುಜ್ಜೆ ಹೋಳಿನದ್ದು ಸಮಾಸ ಮಾಡೋದು. ರುಚಿ ಅದ್ಭುತ ರುಚಿ ಮಾಡಲು ಹೌದು. ಹೇಗೆ, ಇದರ ಮೊದಲು ಕೊರೆದು ಸಣ್ಣಕ್ಕೆ ತೋಳಿಗೆ ತೆಗೆದು ಸಣ್ಣಕ್ಕೆ ಕೊರೆದೊಳ್ತೆ, ನೀರುಳ್ಳಿ ಸಣ್ಣಗೆ ಕೊರೆದೊಳ್ತೆ. ಅದು ಎಲ್ಲ ಹೋದರೆ ಸುಮಾರು ದೀರ್ಘ ಹಾಕು. ದೀಗುಜ್ಜೆ ಕೊರದ ಅಥವಾ 2 ದೀಗುಜ್ಜೆಲ್ಲ 1 ದೀಗುಜ್ಜೆ ಅಷ್ಟು ತೇವಾದ ಬೈಂದು ತೊಂದರೆ ಹೋಳು ಸಾಕು, ನಮಗೆ ಬೇಕಷ್ಟು ಸಿಕ್ಕಿದ್ದು. ನೀರುಳ್ಳಿ ಹಾಕಿದ್ದೆ. ಇದರ ಬಾಣಲೆಯಲ್ಲಿ ಬೇಯಿಸಿದರೆ ಒಕ್ಕು, ಇಲ್ಲದ್ರೆ ಸುಲಾಭಲ್ಲಿ ಕುಕ್ಕರಲ್ಲಿ ಪುಟ್ಟಿನ ಪಾತ್ರೆಯಲ್ಲಿ ಬೇಯಿಸಿದೆ. ಅದಕ್ಕೆ ನೀರಾಗದು ನಾವು ಕುಕ್ಕರ್ದ ಮೇಲೆ ಬರುವ. ಉಗಿಲಿ ಬೇಕದ್ದಿದು, ನೀರುಳ್ಳಿ ಎಲ್ಲ ಬೇಕದ್ದು ಯಾವುದು. ಹಾಗಪ್ಪ ನಮಗೆ ಸುಲಾಭಲ್ಲಿ ಇದು ಒಳ್ಳೆದಿದ. ಪುಟ್ಟಿನ ಪಾತ್ರಕ್ಕೆ ಬೇಕಾದಷ್ಟು ಹಾಕಿ ಉಪ್ಪು ಹುಳಿಯೆಲ್ಲ ಮತ್ತೆ ಹಾಕುವುದಕ್ಕೆ ಅದು ಹೇಳ್ತೇನೆ ಹೆಂಗೆ ಹೇಳಿ. ಇದು ಬೆಂದು ಸಿಕ್ಕಲಿ, ಇದು ಬೇಯ್ತಾ ಹೊತ್ತಿಗೆ ನಮಗೆ ನೀರುಳ್ಳಿ ಎಲ್ಲ ಕೊರೆದು ಮುಂದಾಣದಕ್ಕೆ ಏರ್ಪಡಕ್ಕು. ಹೀಗೆ ಹಾಕಿ ಇದರಲ್ಲಿ ಬೇಯಿಸುವ ಡ್ರೈ ಆಗಿ. ಇದು ನೀರುಳ್ಳಿ ಕೊರೆದು ಆತಿಲ್ಲಿಗೆ. ಇದರ ಸಣ್ಣಕ್ಕೆ ಒಂದರಿ ಬಾಣಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದರ ಪರಿಮಳ ಹರಡೆ. ಮತ್ತು ಒಳ್ಳೆ ಮೆಣಸಿನ ಹುಡಿಯೆಲ್ಲ ವಿಕ್ಕಿಕ್ಕಿದೆ. ಯಾವುದು, ಇದರ ಚೂರು ಎಣ್ಣೆ ಹಾಕಿ ನೀರುಳ್ಳಿ ಒಂದು ಫ್ರೈ ಮಾಡಿ ಅಷ್ಟಪ್ಪದು ಬೆಂದು ಸಿಕ್ಕ. ನೀರುಳ್ಳಿ ಬಾಡಿತ್ತು, ಅದಕ್ಕೆ ಚೂರು ಮೆಣಸಿನ ಹುಡಿ ಇಲ್ಲಿಗೆ ಕೊಡುವಾಗ. ಹೇಗೆ, ಚೂರು ಮೆಣಸಿನ ಹುಡಿ, ಚೂರು ಅರಿಶಿನ ಹುಡಿ, ಚೂರು ಅರಿಶಿನ ಹುಡಿ, ಒಳ್ಳೆ ಮೆಣಸಿನ ಹುಡಿ 1 ಚಮಚ, ಒಳ್ಳೆ ಗರಮ್ಮು ಬೇಕಾದ. ಮತ್ತೊಂದು ಮಸಾಲೆ ಚೂರು ಮಿಶ್ರ ಮಾಡಲಿದ್ದು ಅದಕ್ಕೆ ಇದಿಷ್ಟು ಹಾಕಿ ಇದರದ್ದು ಈಗಲೇ ಬಂತಂದೆ ಪರಿಮಳವುದೇ ರುಚಿಯಿದೆ. ಇದು ನಾವು ಸಲ ಇದ ಇನ್ನೊಂದು ಮಸಾಲೆಗೆ ಜೀರಕ್ಕಿ ಒಂದು ಇಷ್ಟಿದ 1 ಚಮಚದಷ್ಟು, ಕೊತ್ತಂಬರಿ 1 ಚಮಚದಷ್ಟು, ಒಳ್ಳೆಮೆಣಸು 1-1.5 ಚಮಚದಷ್ಟು, ಮತ್ತು ಕುಮಟೆ ಮೆಣಸು 5 ಆತಲ್ಲ 5 ಇಷ್ಟೆಲ್ಲ ಡ್ರೈ ಹೊರಿಯಕ್ಕು ಮದಾನು ಅಂದರೆ ಹೊರದಿಕ್ಕು ರೆಡಿ. ಇದು ಸಾಕು. ಈಗ ಡ್ರೈ ಹೊರದದು ಇದರ ಮಿಕ್ಸಿಗೆ ಹಾಕಿ ಒಂದು ಹುಡಿ ಮಾಡಿ ಇಡಬೇಕು. ಇಲ್ಲದರೆ ಅದರ ಗಮ್ಮತ್ತು ಸಿಕ್ಕ. ಈಗ ಇದರ ಕಡಭಾಗ ಒಂದು 4 ಬಿತ್ತು ಲವಂಗ ಹಾಕಿ ಹುರಿಯ ಕೊಡಿಲಿ ಒಂದು 4 ಮಿತ್ತಿರಿ. ಅದರಲ್ಲೊಂದು ಘಾಮಿ ಇರುತ್ತೆ, ಅದು ಸೂಪರ್ ಟೇಸ್ಟ್ ಕೊಡೋದು. ಅದರಲ್ಲಿ ಎಲ್ಲೊಂದು ಕೆಣಿಲಿ ಇದರೊಂದು ಕಡದಿಕ್ಕು ಎಲ್ಲಿಗೆ ಮಡಗಿತ್ತು ಬೆಲ್ಲನೆ ತಿರುಗಿತ್ತು. ಮಸಾಲೆ ರೆಡಿ. ಹೊಗೆ ಹೋಯ್ತು, ಬೇವಲು ಆತಿದು. ನಮಗೆ ಇದರ ತೆಗೆದು ಈ ಬಾಣಲೆಗೆ ಹಾಕುವ. ಇನ್ನೊಂದು ಟ್ರಿಪ್ಪು ಬೇಯಿಸಿಕೊ. ನೀರುಳ್ಳಿಯ ಗಡಿಬಿಡಿ ಆಗತ್ತೆ. ನೀರುಳ್ಳಿಯ ಎಣ್ಣೆಲಿ ಬಾಡಿಸಿಕ್ಕಿ ಒಳ್ಳೆ ಮೆಣಸಿನ ಹುಡಿ, ಅರಿಶಿನ ಹುಡಿ,
ಹಾಕಿದ್ದಕ್ಕೆ ಅದನ್ನು ಈಗ ಇದಕ್ಕೆ ಹಾಕುತ್ತೆ. ಈಗ ನಾವು ಕಣದ ಮಸಾಲೆಯ ಒಂದು ಚೂರು ಹಾಕಿದ್ದಕ್ಕೆ ಇದರದ್ದೊಂದು ಪರಿಮಳ ಬಪ್ಪಬೇಕಾಗಿ ಖಾರ ಬೇಕಷ್ಟು ಇದ್ದು ಒಳ್ಳೆ ಮೆಣಸು ಸಜ್ಜಿಲ ಹಾಕಿದ್ದಕ್ಕೆ ಚೂರು ಇದೆಲ್ಲ ಹಾಕಿಕ್ಕಿ ಚೂರು ಒಂದು ಪರಿಮಳ ಬಪ್ಪಲೆ ಇಂಗಿದ ಹೊಡಿ ಬಿಕ್ಕಿಕ್ಕಿ ಚೂರು ಆತನ್ನೇ. ಇನ್ನು ಚೂರು ಉಪ್ಪು, ಇದಕ್ಕೆ ಬೇಕಾಷ್ಟು ರುಚಿಗೆಪ್ಪ ಉಪ್ಪು ಅದರ ಈಗ ಹಾಕಿಬಿಡಿ. ಉಪ್ಪು ಫಸ್ಟಿಂಗೆ ಹಾಕಿದರೆ ಆಚದಕ್ಕೆ ಎಷ್ಟು ಬೇಕು ಈಚದಕ್ಕೆ 2 ಬಾಕಿ ಇದ್ದ ಕಾರಣ ಉಪ್ಪು ಬೇರೆ ಬೇರೆ ಹಾಕಿ ಇದರೆಲ್ಲ ಹಾಕಿ ಮಿಶ್ರ ಮಾಡಿಬಿಡಿ. ಇದು ಸಮಾಸದೊಳಗೆ ತುಂಬ ಸ್ವಲ್ಪ ಹೂರಣ ಇದು ರೆಡಿ. ನೀರುಳ್ಳಿ ಈಗಲೇ ಒಳ್ಳೆ ಘಮ ಘಮ ಬತ್ತು, ಬಾಯಲ್ಲಿ ನೀರು ಬತ್ತು. ಸಿಂಪಲಾಗಿ ಮಾಡಲಿ ಒಂದು ಏರ್ಪಾಡು. ಇನ್ನೊಂದು ತರಕಾರಿ ಎಲ್ಲ ಹಾಕಿದ್ದು ಇನ್ನೊಂದರಿ ಮಾಡುವಪ್ಪ ಪುರುಸೋತಿಲಿ ಮಾಡುವಂದರೆ ಅದು ಎಲ್ಲರೂ ಮಾಡ್ತಾ ಬನ್ನಿ. ಇದರಿಂದ ಹಿಂಗೆ ಒಂದರಿ ಮಾಡಿ ನೋಡಿ, ಇದರ ಟೇಸ್ಟ್ ಹೆಂಗೆ ಹೇಳಿ. ಓಕೆ, ಒಂದು ಇದು ಸಾಕು, ಧಾರಾಳ ಸಾಕು. ಇದಕ್ಕೆ ಹಾಕೋದು ಇತ್ಲಾಗಿ ಬಂದೆ. ಇದು ದೀವಿಗೆ ಭಾಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಹೋಳಿಗೆ ಎಷ್ಟು ಬೇಕು ಅಂದಾಜು ಮಾಡಿ ಉಪ್ಪು, ಚೂರು ಇಂಗು, ಹಿಂಗೆ ನೋಡಿ. ಮತ್ತೆ ಆಗ ನಾವು ಮಾಡಿದ ಮಸಾಲೆ ಅದೆಲ್ಲ ಇದಕ್ಕೆ ಇನ್ನು ಒಡ್ಡದೆಲ್ಲ ಇದಕ್ಕೆ ಇನ್ನು ಏವುದು ಬೇಡ. ನಾವೀಗ ಬೆರೆಸಿದ್ದೆಲ್ಲ ಹೋಳಿಗೆ ಉಪ್ಪು ಹಿಡಿತು, ಅದು ನಿಮಗೆ ತಲೆಬಿಸಿ ಅದು ಹೀಗೆ ಲಾಯ್ಕೆ ಬೆರೆಸಿಕೊಂಡು 1/4 ಗಂಟೆ ಹೀಗೆ ಮಡಿದರೆ ಅದು ಉಪ್ಪು ಇರ್ತು. ನಾವಾಗ ಇದಕ್ಕೆ ಇನ್ನು ಚಪಾತಿ ಹಾಕಿದ, ಚಪಾತಿ ಹೊತ್ತಿಗೆ ಅಪ್ಪಾಗ ಅದು ಲಾಯ್ಕೆ ಸೆಟ್ ಆಗುತ್ತೆ. ಈಗ ಇದು ದೀಪಿಗೆ ಸಮೋಸಕ್ಕಿಪ್ಪ ಮಸಾಲೆ ಒಳ್ಳೆ ಘಮ ಘಮ ಬತ್ತಿದು. ಇದೆಲ್ಲ ಹಿಂಗೆ ಹಾಕಿ ತಿನ್ನೋದ್ರೆ ಊಟ ಉಂಟು ಹಾಕ್ಕೊಂಡು ಇದ್ದು 2 ನಮೂನೆ ಆತಿಲ್ಲಿ. ಇನ್ನು ಚಪಾತಿ ಮಾಡುವ. ಚಪಾತಿ ಮೈದಲ್ಲಿ ಮಾಡಿದರೂ ಅಕ್ಕು, ಗೋಧಿ ಹೊಡಿಲಿ ಮಾಡಿದರೂ ಅಕ್ಕು. ಮೈದಲ್ಲಿ ಮಾಡ್ತಾರೆ ಚೂರು ಸಜ್ಜಿಗೆ, ಚಪಾತಿ ಮಾಡುವಾಗ ಹಿಟ್ಟಿಂಗೆ ಸಜ್ಜಿಗೆ ಬಿಕ್ಕಬೇಕು, ಆಮೇಲೆ ತರಿ ತರಿಯಾಗಿ ಸಿಕ್ಕುದು. ಕಾರ್ಯಕ್ಕಾದ ಸಮೋಸಕ್ಕೆ ಮೈದಾ ಹಿಟ್ಟೇ ಸೂಪರ್ ಅಪ್ಪದು. ಆದರೆ ಗೋಧಿನೂ ಲಾಯಕ ಹೋಯ್ತು. ಪಾಕ ಹೆಚ್ಚು ಕಡಿಮೆ ಅಂದರೆ ಚೂರು ಎಣ್ಣೆ ಎಳಗಷ್ಟೇ. ಎಣ್ಣೆ ಎಳೆದಂಗೆ ಮಾಡಿಕೊಡುವ, ಎಣ್ಣೆ ಎಳತ್ತಕ್ಕೂ ಸೀಕ್ರೆಟ್ ಅದನ್ನು ಎಳೆದಂಗೆ ಮಾಡೋದು ತೋರಿಸ್ತೇವೆ. ಮತ್ತು ಇದನ್ನೇ ಕಲಿಸು ಚೀಂಚಡಕ್ಕೆ. ಇನ್ನು ಬೇರೆ ಪಾತ್ರೆ ಬೇಡ. ಆ ಚಪಾತಿಗೆ ಬೇಕಾಷ್ಟು ಉಪ್ಪು ಉಪ್ಪು ಚೂರು ಹಾಕಿತ್ತು, ಚೂರು ನೀರು ಹಾಕಿ ಉಪ್ಪು ಗರಗೆಳ್ಳಿ ಒಟ್ಟಿಗೆ ಕಳಸಲು ಎಷ್ಟು ಬೇಕಾಗುತ್ತು ಅಷ್ಟು ಇದು ಮಾಡಿ ಬರಕು. ಇದು ಗೋಧಿ ಹೊಡಿ ಅದರ ಹಾಕೋದಕ್ಕೆ ಒಂದು ವೇಳೆ ರಜಾ ಹಿಟ್ಟು ಹೆಚ್ಚಿಗೆ ಆದರೆ ಚಪಾತಿ ಮಾಡಿ ತಿಂದರಾತು. ಮತ್ತೆ ಯಾವುದು ಇದೆಲ್ಲ ಹಾಕಿ ಹಿಟ್ಟು ಮಾಡಿಕೊ. ಗೋಧಿ ಹೊಡಿಯ ಚಪಾತಿ ಹಿಟ್ಟಿದು, ಬೇರೆ ಏನು ಸ್ಪೆಷಲ್ ಇಲ್ಲ. ಗೋಧಿ ಹೊಡಿಯ ಚಪಾತಿ ಕಲಿಸ್ದಂಗೆ ಕಲಸಿರತ್ತು. ಮೈದಾ ಆದರೆ ಒಳ್ಳೆಯದಾಗುತ್ತೆ, ಆದರೆ ಮೈದಾ ಆರೋಗ್ಯಕ್ಕೆ ಹಾಳಾದಾಗ ಗೋಧಿಲಿ ಮಾಡಿದ್ದದು. ಚೂರು ಗೋಧಿ ಹೊಡಿ ಹಾಕಿ, ಚೂರು ನೀರು ಹಾಕಿ, ಒಂದು ಗಮ್ಮು ಬೇಕು. ಮೈದಾದ್ರೆ ಹಾಕೋದು ಬೇಡ, ಗೋಧಿ ಹೊಡಿ ಸಾಕು ಹೋಯ್ತು. ಅದರ ಹಿಂಗೆ ಮಾಡಿ ಪೇಸ್ಟ್ ಮಾಡಿ ಇದು ಸಾಕು. ಇದು ಗೋಧಿ ಹೊಡಿದೆ ಗಮ್ಮು, ಅಲ್ಲದ್ರೆ ಮೈದದ್ದು ಮಾಡಬೇಕು. ಇನ್ನು ಚಪಾತಿಯ ಉಂಡೆ ಮಾಡಿ, ಚಪಾತಿ ಉಂಡೆ ಮಾಡಿ ಹಿಂಗೆ ಮಾಡಿ ಎಲ್ಲ ಉಂಡೆ ಮಾಡಿಕ್ಕಿ ಲಟ್ಟಿಸು. ಉಂಡೆಲ್ಲ ಮಾಡಿಕ್ಕಿ ಚಪಾತಿ ಲಟ್ಟಿಸ್ತಾ ಲಟ್ಟಣಿಗೆ ಒಂದು ಮಣೆ ಚೂರು ಹೊಡಿ ಹಿಂಗೆ ಬಿಕ್ಕೊಂಬೋದು, ಉಂಡೆ ಹಿಂಗೆ ಮಡಗೋದು. ಈಗ ಚಪಾತಿ ಲಟ್ಟಬೇಕು. ಎಡಿಗಾಷ್ಟು ತೆಳ್ಳಗೆ ಬರೇಕದು. ಆದಷ್ಟು ರೌಂಡಿಂಗ್ಗೆ ತಿರುಗಿಸಿ ಆಗತ್ತೆ ಅಂತ ಮಾಡೋದು. ಎಡಿಗಾಷ್ಟು ತೆಳ್ಳಗೆ ಮಾಡಿದ್ದೆ. ಇದರ ಒಂದಲ್ಲಿ ಕಾವಲಿಗೆಲಿ ಬೇಯಿಸಬೇಕು, ಬಿಸಿ ಮಡಗಿದ್ದೆ. ಇದರ ತೆಗೆದು ಸಾಧಾರಣ ಬೇಯಿಸಬೇಕು, ಒಂದರಿ ತುಂಬ ಅಲ್ಲ, ರಜ್ಜೆ ಅದರ ಒಂದು ನೀರ ಪಸೆ ಹೋಯಬೇಕು. ಹಾಗೆ ಬೇಯಿಸಿದರೆ ಸಾಕು. ಚಪಾತಿ ಬೇಯಿಸೋದ್ರಲ್ಲಿ ಮುತ್ತಲೆಲ್ಲ ಬೀಳಲಿಲ್ಲ, ಜಸ್ಟ್
ಜಸ್ಟ್ ಒಂದು ರಜಾ ಬಿಸಿಯಾಗಿ ಅದರ ನೀರ ಪಸೆ ಹಾರಿತು. ನೀರ ಪಸೆ ಹಾರಿದ್ದಿಲ್ಲ ಆದರೆ ಎಣ್ಣೆ ಸಜ್ಜಿಲೆಳುತ್ತೆ. ಚಪಾತಿ ಜಸ್ಟ್ ಒಂದರಿ ಕಾವಲಿ ಹಾಕಿ ಹದ ಒಂದು ಅಪ್ಪಳದಲ್ಲಿ ಬೀಸಿದ್ರು. ಅರ್ಧ ಬೇಯೋದ್ರಲ್ಲಿ ಅರ್ಧದಲ್ಲೂ ಕಡಿಮೆ, ಜಸ್ಟ್ ನೀರ ಪಸೆ ಹಾರಿದರೆ ಸಾಕು. ಇದು ಸರಿ ಇದ್ದು. ಇದು ಚೂರು ಅಪ್ಪಳದ ಜಾಸ್ತಿ ಹಾಕೊಂಡು ಜಾಸ್ತಿ ತೊಂದರೆ ಇಲ್ಲ, ರಜೆ ಕರೂರು ಹೆಚ್ಚಿಕ್ಕು. ಚಪಾತಿ ಭಾರಿ ಚಂದ ಉರುಟೆಲ್ಲ ಆಯ್ದಿಲ್ಲಪ್ಪ, ಸಾಧಾರಣ ಆಯ್ದು, ಕೆಲವು ತ್ರಿಕೋನಲ್ಲಿ ಆಯ್ದು, ಇಲ್ಲಿ ತೊಂದರೆ ಇಲ್ಲ, ನಾವು ಎಲ್ಲದ ತಿಂಬದು. ಇದು ಒಂದೊಡೆ ರಜೆ ದಪ್ಪ ಆಗಿವತ್ತು, ತೊಂದರೆ ಇಲ್ಲ, ಒಂದೊಡೆ ರಜೆ ದಪ್ಪದಂಗೆ ಇದ್ದದು. ಅದೆಂತಲ್ಲಿ ಬಡೆ ಎಲ್ಲ ಮತ್ತೆ ಬಿಡು. ಇನ್ನು ಮಿನಿ ಸಮೋಸಕ್ಕಾದರೆ ಸಣ್ಣ ಇದು ಮಾಡಬೇಕು. ನಾವು ಕಾಯಮು ಸಮೋಸದಾದರೆ ರಜೆ ದೊಡ್ಡಕ್ಕೆ ಒಂದು ಮೂಲೆ ಹೀಗೆ ತುಂಡು ಮಾಡಬೇಕು. ತುಂಡು ಮಾಡೋದ್ರಲ್ಲಿ ಆವತ್ತು ಇದು ತುಂಬ ಸಿಕ್ಕುತ್ತು. ಯಾವುದು ಜಾಸ್ತಿ ಸಿಕ್ಕಿದ ಕೂಡಲೇ ಒಳನ ನಮ್ಮ ಹೂರಣ ಮಸಾಲೆ ಇದ್ದೇನೆ ಅದರ ಟೇಸ್ಟ್ ಕಡಿಮೆ ಹೋಯ್ತು. ಈ ಸೈಡೆಲ್ಲ ಜಾಸ್ತಿ ಇದ್ದರೆ ಇದರ ಈ ಹೊಡೆದ ಒಂದು ಚೂರು ತೆಗೆದದ್ದು ಹಿಂಗಾತಂದೆ. ಇನ್ನು ನಡುವುದಿಕ್ಕನ್ನು ಒಂದು ತುಂಡು ಮಾಡಿಕ್ಕಿದ್ದಾರೆ. ಆದಷ್ಟು ಸತ್ತ ನೋಡಿ ಈಚೆ ಹೊಡೆಯಿಂದ ಒಂದು ತುಂಡು ರೌಂಡಿಲ್ಲಿ, ಈಚೆ ಹೊಡೆ ಒಂದು ತುಂಡು ತೆಗೆದತ್ತು, ಈಚೆ ಹೊಡೆ ಒಂದು ತುಂಡು ತೆಗೆದತ್ತು, ನಡುವುದಿಕ್ಕಂತ ಒಂದು ಬೀಟು. ಮಿನಿ ಸಮೋಸಕ್ಕಾದ್ರೆ ಇನ್ನೊಂದು ಸಣ್ಣದು ಮಾಡಿದರೆ ಸಾಕು, ಮೊದಲು ದೊಡ್ಡದೇ ಮಾಡೋದು ನಾವು. ಹಿಂಗೆ ತಂದೆ ಇನ್ನು ಇದರ ಹೀಗೆ ತೆಗೆದು ಹಿಂಗೆ ಹಿಡ್ಕೊಳ್ಳಿ. ಹೇಗೆ ಹಿಂಗೆ ತೆಗೆದು ಮೊದಲು ನಾವು ನೀರುಳ್ಳಿ ಇದು ತಕ್ಕೊಂಬ, ನೀರುಳ್ಳಿ ಇದರೊಳಗೆ ತುಂಬಿಸಬೇಕು. ಹೀಗೆ ತುಂಬಿಸಿ ಅಲ್ಲಿಂದ ಎಳದ್ದು ಹಿಂಗೆ ಮಡಿಸಿ ಹೀಗೆ ಇಲ್ಲಿಗೆ ಗೋಧಿ ಹಿಟ್ಟು ಕೊಡೆ ಸೈಡಿಗೆ. ಆಗೊಂದು ನೀರು ಮಾಡಿದ ಹಿಟ್ಟಿದ್ದನ್ನೇ ಅದರ ಈ ಸೈಡಿಗೆ ಕೊಟ್ಟು ಆಮರಿಸಿ ಅಲ್ಲಿಗೆ ಯಾವುದು ಈ ಹೊಡೆಗೂ ಚೂರು ಗ್ಯಾಪ್ ಇದ್ದ ನಿಮಗೆ ಹೀಗೆ ಮಾಡಿಕ್ಕೆ ಅದರಲ್ಲಿ ಉದ್ದಿಯರೆ ಸಮೋಸ ರೆಡಿ. ಹೀಗೆ ಮಾಡಿ ಮಾಡ್ಕೊಂಬ ಮೊದಲು ಎಲ್ಲದರ ಮುಂದೆ, ಮತ್ತೆ ಎಣ್ಣೆಗೆ ಹಾಕಷ್ಟೇ. ಈಗ ಎಣ್ಣೆ ಬಿಸಿ ಮಾಡಿ ಲಕ್ಕು ಇದು ತುಂಬಿಸೋದು ಬಿಡೋದಿಲ್ಲ, ಎಣ್ಣೆ ಬಿಸಿ ಬಸರಿತು ಎಣ್ಣೆ ಮಾಡಿ ಹೀಗೆ ಮಡಿಗೆರತ್ತಿ ಹೀಗೆ ಇದರ ಒಳಗೆ ಮಸಾಲೆ ತುಂಬಿಸೋದು ರಜ್ಜ. ಮತ್ತು ಇಲ್ಲಿಗೆ ಗಮ್ಮ ಹಾಕೋದು, ಚೂರು ಗಮ್ಮ ಹಾಕಿಕೋದು. ಗಮ್ಮ ಹೊಡೆದರೆ ಗೋಧಿ ಹಿಟ್ಟು ಆ ಥರ ಹಿಂಗೆ ಮಡಿಸಿದರೆ ಸಾಕು. ಹಾಗೆ ಬೇಕಾದ್ರೆ ಇನ್ನೂ ರಜಾ ಪಸೆ ಕೊಟ್ಟಿಕ್ಕಿಲ್ಲ ಆ ಕಂಟಿಯಲ್ಲಿ. ಇದನ್ನು ಓಪನ್ ಆದರೆ ಎಲ್ಲ ಮಸಾಲೆ ಹೆರಂಗಬೇಕು ಎಣ್ಣೆಯಲ್ಲಿ. ತೆಳ್ಳಂಗಿದ್ದರೆ ಲಾಯ್ಕೆ ಆಗುತ್ತೆ ಸಮೋಸ. ಎಣ್ಣೆ ಮಾಡಿ ಇಕ್ಕೋ, ಎಣ್ಣೆ ಬಿಸಿಯಾಗಲಿ. ದೊಡ್ಡ ಸಮೋಸ, ಸಣ್ಣ ಸಮೋಸ, ಮಿನಿ ಸಮೋಸ, ಮಕ್ಕಳಿಗೆ ಖುಷಿಯಪ್ಪದೆ ಬೇರೆ ಬೇರೆ ವೆರೈಟಿ ಮಾಡಿದ್ದು ತೋರಿಸುತ್ತೆ. ಇದು ದೊಡ್ಡ ಸಮೋಸ ಬಿಟ್ಟ ಎಣ್ಣೆಯಲ್ಲಿ, ಇದು ಕುഞ്ഞി ಮಕ್ಕಳು ಖುಷಿಯಪ್ಪದೆ ಸಣ್ಣದು ಮಿನಿ ಸಮೋಸ. ಇದು ಹಾಗೆ ಸಣ್ಣ ಮಕ್ಕಳು ಖುಷಿಯಪ್ಪದೆ, ಅದರಲ್ಲಿ ನೀರುಳ್ಳಿ ಈಚೆದು ತಿಗುಜ್ಜೆ ಗುರ್ತಕ್ಕೂ ಆಗ್ತಿದ. ಇದು ತಿಗುಜ್ಜೆದು ಅದು ಬೆಂದುಳ್ಳಿ. ಹಾಗೆ ಇದು ಮಿನಿ ಸಮೋಸ ಸಣ್ಣದು ನೀರುಳ್ಳಿ ಹಾಕಿದ್ದದು. ಇದು ದೀಗುಜ್ಜಿ ಹಾಕಿದ್ದು ಬಡ ಸಮೋಸ. ಹೇಗೆ ಮಾಡಿ ನೋಡ್ಲಕ್ಕು ಲಾಯ್ಕ್ ಆಗುತ್ತು. ಆದರೆ ಮೈದ ನನಗೆ ಇಷ್ಟದು, ನಿಂಗಳ ಅಭಿಪ್ರಾಯ ಹೆಂಗೆ ಗೊತ್ತಿಲ್ಲ. ಮೈದಾದ ಕವರಿಂಗ್ ಮಾಡಿ ರಜಾ ಸಜ್ಜಿಗೆ ಹಾಕಿ ಮಾಡಿದ ಸಮೋಸ ಭಾರಿ ಒಳ್ಳೇದಾದರೆ ಮೈದಾ ಆಗದರೆ ಗೋಧಿಲಿ ಮಾಡಿ, ಗೋಧಿಲಿ ಲಾಯ್ಕ್ ಆಗುತ್ತು. ಚಪಾತಿ ಅದನ್ನು ತೆಳ್ಳಂಗೆ ಲಟ್ಟಿಸಬೇಕು,
ಅದರ ಕವರ್ಲಿ ಚೂರು ಗಟ್ಟಿ ಜಾಸ್ತಿ ಇದು, ಮೈದಲ್ಲಿ ಚೂರು ಮೆಸ್ತಂಗೆ, ಅಷ್ಟೇ ವ್ಯತ್ಯಾಸ. ಅಲ್ಲ, ನಾವು ಮನೇಲೇ ಮಾಡಿ ತಿಂಬುವಾಗ ರಜಾಕ ಮೈದಷ್ಟು ಖುಷಿ ಆಗದಿರುವುದೇ, ಗೋಧಿದೇ ಮಾಡಿ ತಿಂಬುದು ಯೋಗ್ಯವಾಗಿ ಕಾಣ್ತದೆ ಮನಸ್ಸಿಗೆ. ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕದೋಕೆ ಈ ಮಸಾಲೆ ಒಂದು ಬೆಳ್ಳುಳ್ಳಿ ಹಾಕಿ ಅದೊಳ್ಳೆ ಕಡಕ್ಕ ಬರ್ತದೆ. ಅದು ಬೆಳ್ಳುಳ್ಳಿಯಿಂದ ಹಾಕಿದ್ದಿಲ್ಲ. ನೀರುಳ್ಳಿ ಹಾಕೋದಕ್ಕೆ ನೀರುಳ್ಳಿದು ಮಾತ್ರ ಹಾಕಿದ್ದೆ, ನೀರುಳ್ಳಿದಕ್ಕೆ ಬೆಳ್ಳುಳ್ಳಿ ಬೇಡ. ಈಚೆದಕ್ಕೆ ಬೆಳ್ಳುಳ್ಳಿಯಿಂದ ಹಸಿ ಕಡದ ಹಾಕಿದರೆ ಒಳ್ಳೆ ಘಮ ಘಮ ಒಂದು ಪರಿಮಳ ಬಂತು. ಮಾಡ್ದವಕ್ಕೆ ಮಾಡ್ಲದು ಹೀಗೆ ಅಕ್ಕ ಮಗ 1 ವರ್ಷ ಅಲ್ಲದ ಹರೇ ರಾಮ ಕಾಮ್